ಸೊ ವಿಲ್ ಕಂಟಿನ್ಯೂ ನಾವು. ಸೊ ನಾನು ಇದನ್ನು ಟುಗೆದರ್ ವಿತ್ ಇಂಟ್ರೆಸ್ಟ್ ಪ್ರಾಬ್ಲಮ್ ಮಾಡ್ತಿದ್ದೀನಿ ಅಂತ ಹೇಳಿದ್ದೆ, ಕೇಸ್ 4. ಸೊ 4 ಲೆಡ್ಜರ್ ಅಕೌಂಟು, ಅಸೆಟ್ ಅಕೌಂಟ್, ಹೈಯರ್ ವೆಂಡರ್ ಅಕೌಂಟ್, ಇಂಟ್ರೆಸ್ಟ್ ಅಕೌಂಟ್ ಆ್ಯಂಡ್ ಡಿಪ್ರಿಸಿಯೇಷನ್ ಅಕೌಂಟ್. ಸೊ ಲೆಡ್ಜರ್ ಅಕೌಂಟ್ ಡ್ರಾ ಮಾಡ್ಕೊಂಡಿದ್ದೀನಿ. ಡೇಟು, ಪರ್ಟಿಕ್ಯುಲರ್ಸು, ಅಮೌಂಟು, ಡೇಟು, ಪರ್ಟಿಕ್ಯುಲರ್ಸು, ಅಮೌಂಟು. ಸೊ ಫಸ್ಟು ನಾವೀಗ ಅಸೆಟ್ ಅಕೌಂಟ್ ಮಾಡೋಣ. ನಾನು ಕಾಮನಾಗಿ ಅಸೆಟ್ ಅಂತಲೇ ತೊಗೊತಿದ್ದೀನಿ. ಅಸೆಟ್ ನೇಮ್ ಕೊಟ್ಟಿದ್ರೆ ಅಸೆಟ್ ನೇಮ್ ನೀವು ಬರೀಬೇಕಾಗುತ್ತೆ. ಮಿಷಿನರಿ ಆದರೆ ಮಿಷಿನರಿ, ಫರ್ನಿಚರ್ ಆದರೆ ಫರ್ನಿಚರು. ಸೊ ಅಸೆಟ್ ಅಕೌಂಟಲ್ಲಿ ಆನ್ ದ ಡೇಟ್ ಆಫ್ ಪರ್ಚೇಸ್, ಡೆಬಿಟ್ ಸೈಡು ಆನ್ ದ ಡೇಟ್ ಆಫ್ ಪರ್ಚೇಸ್ ನಾನು ಇಲ್ಲಿ ಏನು ಮಾಡ್ತೀನಿ, ನಿಮ್ಮ ಎಕ್ಸಾಂಪಲ್ ಪ್ರಕಾರ 1/4/2016 ಅಂತ ತೊಗೊತೀನಿ. ಸೊ ಇಲ್ಲಿ ಡೇಟ್ ಆಫ್ ಪರ್ಚೇಸು 1/4/2016 ಆದರೆ ಇಯರ್ ಎಂಡು 31st March 2017, 31st March 2018, 31st March 2019. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, 3 years. ಸೊ ಏಪ್ರಿಲ್ ಆಗಿರೋದು ಎಂಡ್ ಏನಾಗುತ್ತೆ, ಮಾರ್ಚ್ ಆಗುತ್ತೆ. ಸೊ ಆನ್ ದ ಡೇಟ್ ಆಫ್ ಪರ್ಚೇಸು ಅಸೆಟ್ ಅಕೌಂಟಲ್ಲಿ ಡೆಬಿಟ್ ಸೈಡು ಒಂದು ಎಂಟ್ರಿ ಬರುತ್ತೆ ವಿತ್ ರಿಗಾರ್ಡಿಂಗ್ ಟು ಡೌನ್ ಪೇಮೆಂಟು ಟು ಬ್ಯಾಂಕ್ ಅಕೌಂಟ್. ಯಾವುದಕ್ಕೆ ಅಂತಂದರೆ ಡೌನ್ ಪೇಮೆಂಟ್ ಅಮೌಂಟು. ಸೊ ಇಲ್ಲಿ ನಾವು ಎಷ್ಟು ಡೌನ್ ಪೇಮೆಂಟ್ ಇರುತ್ತೋ ಆ ಡೌನ್ ಪೇಮೆಂಟ್ ಅಮೌಂಟ್ನ ಬರೀಬೇಕಾಗುತ್ತೆ, 10,000. ಯಾವಾಗ, ಡೇಟ್ ಆಫ್ ಪರ್ಚೇಸಿಗೆ. ಇದು ಡೇಟ್ ಆಫ್ ಪರ್ಚೇಸು, ಆನ್ ದ ಡೇಟ್ ಆಫ್ ಪರ್ಚೇಸ್. ಡೌನ್ ಪೇಮೆಂಟ್ ಇಲ್ಲ ಅಂದರೆ ಇದು ಎಂಟ್ರಿನೇ ಬರೋಲ್ಲ. ನೆಕ್ಸ್ಟು ಇಯರ್ ಎಂಡಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಡೆಬಿಟ್ ಎಂಟ್ರಿ ಬರುತ್ತೆ, ಇನ್ನೊಂದು ಕ್ರೆಡಿಟ್ ಎಂಟ್ರಿ ಬರುತ್ತೆ. ಡೆಬಿಟ್ ಎಂಟ್ರಿ ಫಸ್ಟ್ ಇಯರ್ ಎಂಡ್ ಏನಾಗುತ್ತೆ, 31st March 2017. ಸೊ ಟು ಹೈಯರ್ ವೆಂಡರ್, ಯಾವುದು ಇದು ಫಸ್ಟ್ ಇನ್ಸ್ಟಾಲ್ಮೆಂಟ್. ಯಾವ ಅಮೌಂಟ್ ಬರೀತೀರಾ ಅಂತಂದರೆ ಕ್ಯಾಶ್ ಪ್ರೈಸ್ ಅಮೌಂಟು. ಸೊ ಇಲ್ಲಿ ಯಾವುದಿದೆ ಕ್ಯಾಶ್ ಪ್ರೈಸು 10,000 ಅಂದರೆ ಪ್ರಿನ್ಸಿಪಲ್ ಪಾರ್ಟ್ ಆರ್ ಪ್ರಿನ್ಸಿಪಲ್ ಪಾರ್ಟ್ ಒಂದೇ. ಡೆಬಿಟ್ ಎಂಟ್ರಿ ಒಂದು ಬರುತ್ತೆ, ಇನ್ನೊಂದು ಕ್ರೆಡಿಟ್ ಎಂಟ್ರಿ. 31st March 2017 ಯಾವುದು ಅಂತಂದರೆ ಡಿಪ್ರಿಸಿಯೇಷನ್ ಬೈ ಡಿಪ್ರಿಸಿಯೇಷನ್ ಅಕೌಂಟ್. ಫಸ್ಟ್ ಇಯರ್ ಡಿಪ್ರಿಸಿಯೇಷನ್ ಅಮೌಂಟ್ 6,000. ಸೊ ಈಚ್ ಇಯರ್ ಎಂಡಲ್ಲಿ ಒಂದು ಡ್ಯೂ ಎಂಟ್ರಿ ಬರುತ್ತೆ, ಇನ್ನೊಂದು ಡಿಪ್ರಿಸಿಯೇಷನ್ ಎಂಟ್ರಿ ಬರುತ್ತೆ. ಆಮೇಲೆ ಬ್ಯಾಲೆನ್ಸ್ ಕ್ಯಾರಿಡ್ ಬೈ ಬ್ಯಾಲೆನ್ಸ್ ಕ್ಯಾರಿಡ್. ಅಸೆಟ್ ಅಕೌಂಟಲ್ಲಿ ಮಾತ್ರ ಬ್ಯಾಲೆನ್ಸ್ ಬರೋದು. ಸೊ 20,000 14,000. ನೆಕ್ಸ್ಟ್ ಸೆಕೆಂಡ್ ಇಯರ್ ಬಿಗಿನಿಂಗ್ ಏನಾಗಿರುತ್ತೆ ಅಂದರೆ 1/4/2017 ಆಗುತ್ತೆ. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 14,000. ನಾನು ನಿಮ್ಗೆ ಹೇಳ್ದಂಗೆ ಪ್ರತಿ ವರ್ಷ ಇಯರ್ ಎಂಡಲ್ಲಿ ಒಂದು ಡೆಬಿಟ್ ಎಂಟ್ರಿ ಬರುತ್ತೆ, ಒಂದು ಕ್ರೆಡಿಟ್ ಎಂಟ್ರಿ ಬರುತ್ತೆ, ಒಂದು ಡ್ಯೂ, ಇನ್ನೊಂದು ಡಿಪ್ರಿಸಿಯೇಷನ್. ಅದೇ ಥರ ಇದರ ಇಯರ್ ಎಂಡ್ ಏನಾಗುತ್ತೆ 31st March 2018, ಸೆಕೆಂಡ್ ಇಯರ್. ಟು ಹೈಯರ್ ವೆಂಡರ್ ಅಕೌಂಟ್. ಸೆಕೆಂಡ್ ಇನ್ಸ್ಟಾಲ್ಮೆಂಟು ಕ್ಯಾಶ್ ಪ್ರೈಸ್. ಸೊ ಸೆಕೆಂಡ್ ಇನ್ಸ್ಟಾಲ್ಮೆಂಟು ಕ್ಯಾಶ್ ಪ್ರೈಸ್ ಎಷ್ಟಿದೆ ಅಂತಂದರೆ 10,000. ನೆಕ್ಸ್ಟ್ ಇಯರ್ ಎಂಡಲ್ಲಿ ಕ್ರೆಡಿಟ್ ಎಂಟ್ರಿ, ಡಿಪ್ರಿಸಿಯೇಷನ್ ಎಂಟ್ರಿ ಬೈ ಡಿಪ್ರಿಸಿಯೇಷನ್ ಅಕೌಂಟ್. ಸೆಕೆಂಡ್ ಇಯರ್ ಎಷ್ಟು ಡಿಪ್ರಿಸಿಯೇಷನ್ ಅಮೌಂಟ್ ಅಂದರೆ ಸೇಮ್ ಸ್ಟ್ರೈಟ್ ಲೈನ್ ಆಗುತ್ತೆ 6,000. ಬೈ ಬ್ಯಾಲೆನ್ಸ್ ಕ್ಯಾರಿಡ್ 24,000 ಬ್ಯಾಲೆನ್ಸ್ 24,000 ಅಂದರೆ 18,000 ಆಗುತ್ತೆ. ನೆಕ್ಸ್ಟ್ ಇಯರ್ ಬಿಗಿನಿಂಗು 1/4/2018, ಎಂಡು ಮಾರ್ಚ್ ಆಯಿತು ಅಂದರೆ ಬಿಗಿನಿಂಗ್ ಏಪ್ರಿಲ್. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 18,000. ಹಾಗೆ ಒಂದು ಡೆಬಿಟ್ ಎಂಟ್ರಿ ಬರುತ್ತೆ, ಇನ್ನೊಂದು ಕ್ರೆಡಿಟ್ ಎಂಟ್ರಿ ಬರುತ್ತೆ. ಇಯರ್ ಎಂಡು 31st March 2019 ಟು
higher vendor account. Third installment. The amount to cash price. The problem is 10,000. Third year 10,000. First year 10,000, second year, third year 10,000. Next year end 31st March 2018 by depreciation account. Straight line ಆಗಿರೋದ್ರಿಂದ ಸೇಮ್ ಡಿಪ್ರಿಸಿಯೇಷನ್ ಅಮೌಂಟ್ ಬರುತ್ತೆ 6,000. 31st March 2018 ಸೇಮ್ straight line by balance carried on 28,000. 22,000 is the balance. ಇದು ಅಸೆಟ್ ಅಕೌಂಟ್. ಸೊ ಈಗ ಸ್ಪೇಸಲ್ಲಿ ನೆಕ್ಸ್ಟ್ ಅಕೌಂಟ್ ಮಾಡೋದಕ್ಕೆ ಸರಿ ಆಯಿತು. ಈಗ ನೆಕ್ಸ್ಟ್ ಅಕೌಂಟು ಜಾಸ್ತಿ ಸ್ಪೇಸ್ ಬೇಕಾಗಿರೋದ್ರಿಂದ ಹೈಯರ್ ವೆಂಡರ್ ನೆಕ್ಸ್ಟ್ ಶೀಟ್ ಆಗುತ್ತೆ. ಹೈಯರ್ ವೆಂಡರ್ ಅಕೌಂಟ್ ಡೆಬಿಟು ಕ್ರೆಡಿಟು ಡೇಟು ಪರ್ಟಿಕ್ಯುಲರ್ಸು ಅಮೌಂಟು ಡೇಟು ಪರ್ಟಿಕ್ಯುಲರ್ಸು ಅಮೌಂಟು. ಸೊ ಹೈಯರ್ ವೆಂಡರ್ ಅಕೌಂಟಲ್ಲಿ ಗ್ಯಾಪ್ ನೆಟ್ಕೊಳ್ಳೋದು ತುಂಬ ಈಸಿ. ಕ್ರೆಡಿಟ್ ಸೈಡು ಡ್ಯೂ ಎಂಟ್ರಿ ಬರುತ್ತೆ, ಡೆಬಿಟ್ ಸೈಡು ಪೇಮೆಂಟ್ ಎಂಟ್ರಿ. ಈಚ್ ಇಯರು ಕ್ಲೋಸ್ ಆಗುತ್ತೆ. ಅದು ಎಲ್ಲನೂ ಕೂಡ ಬರೋದು ಯಾವಾಗ? ಇಯರ್ ಎಂಡಲ್ಲಿ. ಫಸ್ಟ್ ಇಯರ್ ಎಂಡ್ ಯಾವಾಗಿರೋದು? 31st March 2017. ಸೊ 31st March 2017 ಬೈ ಅಸೆಟ್ ಅಕೌಂಟ್, ಕ್ಯಾಶ್ ಪ್ರೈಸು, ಇನ್ನೊಂದೈತೆ ಬೈ ಇಂಟ್ರೆಸ್ಟ್ ಅಕೌಂಟ್, ಇಂಟ್ರೆಸ್ಟ್ ಅಮೌಂಟ್. ಸೊ ಅಸೆಟ್ಗೆ ಕ್ಯಾಶ್ ಪ್ರೈಸ್ ಬರಿತೀವಿ, ಇಂಟ್ರೆಸ್ಟ್ಗೆ ಇಂಟ್ರೆಸ್ಟ್ ಅಮೌಂಟ್ 10,000, 6,000. ಟೋಟಲ್ ಅಮೌಂಟು ಡೆಬಿಟ್ ಸೈಡು 31st March ಸೇಮ್ ಇಯರ್ ಎಂಡಲ್ಲೇ ಟು ಬ್ಯಾಂಕ್ ಅಕೌಂಟ್ ಫಸ್ಟ್ ಇನ್ಸ್ಟಾಲ್ಮೆಂಟ್. ಟೋಟಲ್ ಅಮೌಂಟ್ 16,000. ಈಚ್ ಇಯರ್ ಏನಾಗುತ್ತೆ? ಅಕೌಂಟು ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಇಯರ್ ಡ್ಯೂ ಎಂಟ್ರಿ ಫಸ್ಟು 31st March 2018 ಆಗುತ್ತೆ. ಬೈ ಅಸೆಟ್ ಅಕೌಂಟ್, ಕ್ಯಾಶ್ ಪ್ರೈಸು 10,000. ಇಯರ್ ಎಂಡಲ್ಲಿ ಬೈ ಇಂಟ್ರೆಸ್ಟ್ ಅಕೌಂಟ್, ಇಂಟ್ರೆಸ್ಟ್ ಪಾರ್ಟು 4,000. ಸೆಕೆಂಡ್ ಇಯರ್ ಪೇಮೆಂಟು ಟು ಬ್ಯಾಂಕ್ ಅಕೌಂಟ್, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 14,000. ತ್ರೀ ಇಯರ್ ಅದಿದೆ. ಈಗ ಥರ್ಡ್ ಇಯರ್ಗೆ ಎಂಟ್ರಿ ಪಾಸ್ ಮಾಡಬೇಕು. ಸೊ ಥರ್ಡ್ ಇಯರು 31st March 2019 ಬೈ ಅಸೆಟ್ ಅಕೌಂಟು, ಕ್ಯಾಶ್ ಪ್ರೈಸು. ನಿಮಗೆ ಅಸೆಟ್ ನೇಮ್ ಪ್ರಾಬ್ಲಮಲ್ಲಿ ಕೊಟ್ಟಿದ್ರೆ ಅದನ್ನು ಬರೀರಿ. ಬೈ ಇಂಟ್ರೆಸ್ಟ್ ಅಕೌಂಟು, ಇಂಟ್ರೆಸ್ಟ್ ಅಮೌಂಟು 10,000 to 2,000. 10,000, 2,000. ಸೊ ಅಗೇನ್ ಇಯರ್ ಎಂಡಲ್ಲೇ 31st March 2018 ಟು ಬ್ಯಾಂಕ್ ಅಕೌಂಟ್, ಥರ್ಡ್ ಇನ್ಸ್ಟಾಲ್ಮೆಂಟು 12,000. ಈಚ್ ಇಯರು ಕ್ಲೋಸ್ ಆಗುತ್ತೆ. ಹೈಯರ್ ವೆಂಡರ್ ಅಕೌಂಟ್ ಈಸ್ ಡನ್. ನೆಕ್ಸ್ಟ್ ಅಕೌಂಟ್ ಟು ಬಿ ಮೇಡ್ ಈಸ್ ಇಂಟ್ರೆಸ್ಟ್ ಅಕೌಂಟ್. ಡೆಬಿಟು, ಕ್ರೆಡಿಟು, ಡೇಟು, ಪರ್ಟಿಕ್ಯುಲರ್ಸ್, ಅಮೌಂಟ್, ಡೇಟ್,
ಪರ್ಟಿಕ್ಯುಲರ್ಸ್ ಅಮೌಂಟ್. ಸೊ ಇಂಟ್ರೆಸ್ಟ್ ಅಕೌಂಟು ಕೂಡ ಈಚ್ ಇಯರ್ ಕ್ಲೋಸ್ ಆಗುತ್ತೆ. ಡೆಬಿಟ್ ಸೈಡು ಯಾರಿಗೆ ಚಾರ್ಜ್ ಮಾಡಿರ್ತಾರೋ ಅವ್ರಿಗೆ ಬರುತ್ತೆ. ಅಟ್ ದ ಇಯರ್ ಎಂಡ್ ಪಿ ಎನ್ ಎಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಎಲ್ಲ ಕೂಡ ಬರೋದು ಕೂಡ ಇಯರ್ ಎಂಡಲ್ಲಿ. ಫಸ್ಟ್ ಇಯರ್ ಎಂಡ್ ಯಾವಾಗಿದೆ? 31st March 2017 ಟು ಹೈಯರ್ ವೆಂಡರ್ ಅಕೌಂಟ್. ಇಲ್ಲೇ ಇದೆ ಅಮೌಂಟ್ 6000. ಅದೇ ಡೇಟಲ್ಲಿ ಏನಾಗುತ್ತೆ? ಇಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ಪಿ ಎನ್ ಎಲ್ ಅಕೌಂಟ್. ಬೈ ಪಿ ಎನ್ ಎಲ್ ಅಕೌಂಟ್ 6000. ಬೈ ಈಚ್ ಇಯರು ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಇಯರ್ 31st March 2018 ಟು ಹೈಯರ್ ವೆಂಡರ್ ಅಕೌಂಟ್. ಸೆಕೆಂಡ್ ಇಯರ್ ಇಂಟ್ರೆಸ್ಟ್ ಇದೆಯಲ್ಲ 4000. ಅದೇ ನೆಕ್ಸ್ಟ್ ಇದೇ ಇಯರ್ ಎಂಡಲ್ಲಿ ಏನಾಗುತ್ತೆ? ಪಿ ಎನ್ ಎಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಬೈ ಪಿ ಎನ್ ಎಲ್ ಅಕೌಂಟ್ 4000. ಥರ್ಡ್ ಇಯರ್ 31st March 2019 ಇಯರ್ ಎಂಡ್. ಇದು ಕೂಡ ಎಲ್ಲ ಬರೋದು ಇಯರ್ ಎಂಡಲ್ಲಿ ಎಂಟ್ರಿ ಟು ಹೈಯರ್ ವೆಂಡರ್ ಅಕೌಂಟ್. ಹೈಯರ್ ವೆಂಡರ್ ನೇಮ್ ಕೊಟ್ಟಿದ್ರೆ ಪ್ರಾಬ್ಲಮ್ ಇಲ್ಲ. ಹೈಯರ್ ವೆಂಡರ್ ಅಂದರೆ ನಾವು ಯಾರಿಂದ ಪರ್ಚೇಸ್ ಮಾಡ್ತೀವೋ ಅವರು ಹೈಯರ್ ವೆಂಡರ್, ನಮಗೆ ಮಾರೋರು. 2000. ಇಯರ್ ಎಂಡಿಗೆ ಏನು ಮಾಡ್ತೀವಿ? ಬೈ ಪಿ ಎನ್ ಎಲ್ ಅಕೌಂಟ್ 2000. ಸೊ ಇಂಟ್ರೆಸ್ಟ್ ಅಕೌಂಟ್ ಕೂಡ ಈಚ್ ಇಯರ್ ಕ್ಲೋಸ್ ಆಗುತ್ತೆ. ಇನ್ನೊಂದು ಅಕೌಂಟ್ ಉಳ್ಕೊಂಡಿರೋದು ಯಾರು ಅಂತಂದರೆ ಆಸೆಟ್ ಅಕೌಂಟ್ ಅಲ್ಲ, ಡಿಪ್ರಿಸಿಯೇಷನ್ ಅಕೌಂಟ್. ಸಾರಿ, ಡಿಪ್ರಿಸಿಯೇಷನ್ ಅಕೌಂಟ್. ಡೆಬಿಟ್, ಕ್ರೆಡಿಟ್, ಡೇಟು, ಪರ್ಟಿಕ್ಯುಲರ್ಸು, ಅಮೌಂಟು, ಡೇಟು, ಪರ್ಟಿಕ್ಯುಲರ್ಸು, ಅಮೌಂಟು. ಡಿಪ್ರಿಸಿಯೇಷನ್ ಚಾರ್ಜ್ ಮಾಡೋದು ಯಾವುದ್ರ ಮೇಲೆ? ಅಸೆಟ್ ಮೇಲೆ. ಸೊ ಡೆಬಿಟ್ ಸೈಡು ಅಸೆಟ್ ಬರುತ್ತೆ, ಕ್ರೆಡಿಟ್ ಸೈಡು ಅರ್ಧ ಇಯರ್ ಎಂಡಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಪಿ ಎನ್ ಎಲ್ ಅಕೌಂಟ್. ಇವಾಗ ಡಿಪ್ರಿಸಿಯೇಷನ್ ಕೂಡ ಪಾಸ್ ಮಾಡೋದು ಯಾವಾಗ ಅಂದರೆ ಇಯರ್ ಎಂಡಲ್ಲಿ. ಸೊ ಫಸ್ಟ್ ಇಯರ್ ಎಂಡ್ ಯಾವಾಗ? 31st March 2017 ಟು ಅಸೆಟ್ ಅಕೌಂಟ್. ಈ ಅಮೌಂಟ್ 6000. ಇಯರ್ ಎಂಡಲ್ಲಿ ಇಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ಪಿ ಎನ್ ಎಲ್ ಅಕೌಂಟ್. ಬೈ ಪಿ ಎನ್ ಎಲ್ ಅಕೌಂಟ್ 6000. ಕ್ಲೋಸ್. ಈಚ್ ಇಯರ್ ಅಕೌಂಟ್ ಕ್ಲೋಸ್. ಸೆಕೆಂಡ್ ಇಯರ್ 31st March 2018 ಟು ಅಸೆಟ್ ಅಕೌಂಟು. ಸೇಮ್ ಅಮೌಂಟ್, ಸ್ಟ್ರೈಟ್ ಲೈನ್ ಆಗಿರೋದ್ರಿಂದ ಸೇಮ್ ಅಮೌಂಟ್ ಬರುತ್ತೆ. ಇಯರ್ ಎಂಡಲ್ಲಿ ಟ್ರಾನ್ಸ್ಫರ್ ಟು ಪಿ ಎನ್ ಎಲ್ ಅಕೌಂಟ್. ಬೈ ಪಿ ಎನ್ ಎಲ್ ಅಕೌಂಟ್ 6000. ನೆಕ್ಸ್ಟ್ ಥರ್ಡ್ ಇಯರ್ಗೆ 31st March 19. ಸೊ ಫಸ್ಟ್ ಇಯರ್ ಎಂಡ್ ಫಸ್ಟ್ ಮಾರ್ಚು 31st March 2017, ಸೆಕೆಂಡ್ ಇಯರ್ ಎಂಡು 31st March 2018, ಥರ್ಡ್ ಇಯರ್ ಎಂಡು 31st March 2019 ಟು ಅಸೆಟ್ ಅಕೌಂಟ್ 6000. ಇಯರ್ ಎಂಡಲ್ಲೇ 31st March 2019 ಬೈ ಪಿ ಎನ್ ಎಲ್ ಅಕೌಂಟ್ 6000. ಕ್ಲೋಸ್. ಈಚ್ ಇಯರ್ ಕ್ಲೋಸ್ ಆಗುತ್ತೆ. ಸೊ ನೀವು ಜರ್ನಲ್ ಮಾಡಿ, ಲೆಡ್ಜರ್ ಮಾಡಿ, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟು ಮತ್ತು ಡಿಪ್ರಿಸಿಯೇಷನ್ನು ಮಾಡಲೇಬೇಕಾಗುತ್ತೆ. ಥ್ಯಾಂಕ್ ಯು.